हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ಓಂ ಇಲ್ಲಿಯವರೆಗೆ ಜರಾಸಂಧ ತನ್ನ ಪುತ್ರಿಯರಾದಂತಹ ಅಸ್ತಿ ಮತ್ತು ಪ್ರಾಸ್ತಿ ಇವರಿಬ್ಬರ ಮೇಲಿನ ಮಮತೆಯಿಂದ ಕೃಷ್ಣ ಯಾಕೆ ಇವರನ್ನ ಸಂಹಾರ ಮಾಡಿದ್ದಾನೆ, ಕಂಸನನ್ನ ಸಂಹಾರ ಮಾಡಿದ್ದಾನೆ ಅನ್ನೋದನ್ನು ತಿಳಿಯದೇನೆ ಆಕ್ರಮಣ ಮಾಡ್ತಾ ಇದ್ದಾನೆ. 23 ಅಕ್ಷೌಹಿಣಿ ಸೈನ್ಯವನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಭೂಮಿಯ ಮೇಲೆ ಯಾವ ಯಾದವರು ಉಳಿಯಬಾರದು, ಯಾದವರೇ ಇಲ್ಲದೆ ಇರುವ ಹಾಗೆ ಇಡೀ ಭೂಮಿಯನ್ನು ಮಾಡ್ತೇನೆ ಅನ್ನುವ ಸಂಕಲ್ಪವನ್ನ ಮಾಡಿಕೊಂಡು ಬರ್ತಾ ಇದ್ದಾನೆ. ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ. ಪ್ರಜೆಗಳಿಗೆಲ್ಲ ಆತಂಕ. ಇಷ್ಟು ದೊಡ್ಡದಾದಂತಹ ಸೈನ್ಯ ಬಂದಿದೆ, ಈ ಸೈನ್ಯದಿಂದ ನಮ್ಮ ರಕ್ಷಣೆ ಹೇಗೆ? ಅದು ಒಂದು ಕಡೆಯಿಂದ ಆಕ್ರಮಣ ಅಲ್ಲ, 4 ದಿಕ್ಕುಗಳಲ್ಲಿ ಆಕ್ರಮಣ ಮಾಡ್ತಾ ಇದ್ದಾರೆ. 4 ದಿಕ್ಕುಗಳಲ್ಲಿ ಆಕ್ರಮಣ ಮಾಡಿದಾಗ ಹೇಗೆ ಇವರ ಆಕ್ರಮಣವನ್ನು ತಡಿಬೇಕು ಅಂತ ನಾವಿರುವ ಪರಿಸ್ಥಿತಿ, ನಮ್ಮ ಯೋಗ್ಯತೆ ಇದೆಲ್ಲವನ್ನು ನೋಡಿಕೊಂಡು ಆ ಸಂದರ್ಭಗಳನ್ನ ದಾಟಬೇಕು. ಸೈನ್ಯ ಇದೆ ಅಂತ ಅಂದುಕೊಂಡು ಇರುವ ಎಲ್ಲ ಬಲವನ್ನ ತೆಗೆದುಕೊಂಡು ಆಕ್ರಮಣವನ್ನು ಎದುರಿಸೋದಲ್ಲ. ನಾವೆಲ್ಲ ಭೂಮಿಯಲ್ಲಿ ಹುಟ್ಟಿದ್ದೇವೆ. ಈ ಮನುಷ್ಯರೆಲ್ಲ ಮನುಷ್ಯಾವತಾರದಲ್ಲಿರುವಂತಹ ಸಂದರ್ಭದಲ್ಲಿ ಪರಮಾತ್ಮ ಜೀವರೆಲ್ಲ ಈ ತರದ ಸಂದರ್ಭ ಬಂದಾಗ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದನ್ನ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ. ಪರಮಾತ್ಮನ ಮನುಷ್ಯಾವತಾರ ಮನುಷ್ಯರಿಗೆ ಶಿಕ್ಷಣವನ್ನು ಮಾಡುವುದಕ್ಕೋಸ್ಕರ. ಇಂತಹ ಆತಂಕದ ಸಂದರ್ಭ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಮಥುರಾ ಪಟ್ಟಣಕ್ಕೆ ಎಲ್ಲ ದಿಕ್ಕುಗಳಿಂದ ಬಂದು ಆಕ್ರಮಣ ಮಾಡ್ತಾ ಇದ್ದಾನೆ. ಮಾಡಿದಾಗ ಪ್ರಜೆಗಳೆಲ್ಲ ಭಯಗೊಂಡಿದ್ದಾರೆ. ಕೃಷ್ಣ ಏನ್ ಮಾಡ್ಬೇಕು ಅಂತ ಉಪಾಯವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಿರೀಕ್ಷ ತದ್ಬಲಂ ಕೃಷ್ಣ ಉದ್ವೇಲಮಿವ ಸಾಗರಂ ಸ್ವಪುರಂ ತೇನ ಸಮೃದ್ಧಂ ಸ್ವಜನಂಚ ಭಯಾಕುಲಂ. 10ನೇ ಸ್ಕಂದದ 49ನೇ ಅಧ್ಯಾಯದ 5ನೇ ಶ್ಲೋಕ. ಮಥುರಾ ಪಟ್ಟಣಕ್ಕೆ ಎಲ್ಲರೂ ಮುತ್ತಿಗೆ ಹಾಕಿದ್ದಾರೆ. ಪ್ರಜೆಗಳೆಲ್ಲ ಆತಂಕಗೊಂಡು ಬಿಟ್ಟಿದ್ದಾರೆ. ಭೂಭಾರ ಹರಣಕ್ಕೋಸ್ಕರ ಕೃಷ್ಣ ಅವತಾರ ಮಾಡಿದ್ದಾನೆ. ಮನುಷ್ಯರಂತೆ ಅವತಾರ ಮಾಡಿದಂತಹ ಕೃಷ್ಣ ತನ್ನ ಅವತಾರ ಕಾರ್ಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಜನರಿಗೆ ಶಿಕ್ಷಣೆಯನ್ನು ಹೇಗೆ ಕೊಡಬೇಕು ಅಂತ ವಿಚಾರ ಮಾಡಿ
ಒಂದು ಹಂಚಿಕೆಯನ್ನು ಹಾಕ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಇವನು ಎಷ್ಟೆಷ್ಟು ಅಕ್ಷೌಹಿಣಿ ಸೈನ್ಯವನ್ನು ತರ್ತಾನಲ್ಲ, ಇಡೀ ಬಲವನ್ನ ಸಂಹಾರ ಮಾಡಿ ಬರೀ ಜರಾಸಂಧನನ್ನಷ್ಟೇ ಬಿಟ್ಟು ಕಳಿಸ್ತೇನೆ. ಜರಾಸಂಧನ ಜೊತೆಗೆ ಬಂದಂತಹ ರಾಜರೆಲ್ಲ ನೋಡ್ತಾ ಇರ್ಬೇಕು. ಅವರ ಸೈನ್ಯವನ್ನ ಅವರ ಕಣ್ಣೆದುರಿನಲ್ಲಿಯೇನೆ ನಾಶ ಮಾಡಿ ಬಿಡುತ್ತೇನೆ. ಹನಿಷ್ಯಾಮಿ ಬಲಂ ಹ್ಯೇತದ್ಭುವಿ ಭಾರಂ ಸಮಾಹಿತಂ ಮಾಗಧೇನ ಸಮಾನೀತಂ ಪಶ್ಯತಾಂ ಸರ್ವಭೂಭೃತಾಂ. ಜರಾಸಂಧ ಯಾವ್ಯಾವ ದೊಡ್ಡ ಸೈನ್ಯವನ್ನ ತನ್ನ ಸ್ನೇಹಿತರು ಅವರು ಇವರು ಕೂಡಿಟ್ಟಂತಹ ಎಲ್ಲ ಬಲವನ್ನ ಶೇಖರಣೆ ಮಾಡಿಕೊಂಡು ಬಂದಿದ್ದಾನೋ, ಆ ಎಲ್ಲ ಸೈನ್ಯವನ್ನ ರಾಜರೆಲ್ಲ ನೋಡ್ತಾ ಇರುವ ಹಾಗೇನೆ ಪೂರ್ತಿಯಾಗಿ ನಾಶ ಮಾಡಿ ಬಿಡ್ತೇನೆ. ಆ ಅನೇಕ ಅಕ್ಷೌಹಿಣಿ ಸೈನ್ಯ ಅಂದ್ರೆ 4 ಅದರಲ್ಲಿ ಬಲಗಳಿರುತ್ತೆ. ಆನೆ ಅದು ಹೇಗೆ ಅಂತಂದ್ರೆ ಲೆಕ್ಕ, ಒಂದ್ ಆನೆ ಇತ್ತು ಅಂದ್ರೆ ಒಂದು ರಥ ಇರ್ಬೇಕು. ಒಂದು ಆನೆ ಒಂದು ರಥ. ಒಂದು ಆನೆಗೆ 3 ಕುದುರೆಗಳಿರ್ಬೇಕು. ಅಂದ್ರೆ ರೇಷಿಯೋ. ಒಂದ್ ಆನೆ ಇತ್ತು ಅಂತಂದ್ರೆ 3 ಕುದುರೆಗಳಿರ್ಬೇಕು. ಒಂದ್ ಆನೆ ಇತ್ತು ಅಂದ್ರೆ ಒಂದು ರಥ ಇರ್ಬೇಕು. ಒಂದು ಆನೆ ಇತ್ತು ಅಂದ್ರೆ ಅದಕ್ಕೆ ಒಬ್ಬರ 5 ಕಾಲಾಳುಗಳು. ಇದು ಎಲ್ಲ ಒಂದು ರೇಷಿಯೋ. ಇದು ಒಂದು ಆನೆ, ಒಂದು ರಥ, 3 ಕುದುರೆಗಳು, 5 ಜನ ಕಾಲಾಳುಗಳು. ಆನೆ, ರಥ, 3 ಕುದುರೆಗಳು, 5 ಜನ ಕಾಲಾಳುಗಳು. ಅಂದ್ರೆ ಕಾಲಿನಲ್ಲೇ ಸಂಚಾರ ಮಾಡ್ಕೊಂಡು ಯುದ್ಧ ಮಾಡ್ತಾರಲ್ಲ ಅವರು. ಈ ತರದ. ಹಾಗಾದ್ರೆ 1:3 ಅಂತಂದ್ರೆ ಒಂದಕ್ಕೆ 3ರಷ್ಟು ಇರಬೇಕು. ಆ ಒಂದ್ ಆನೆಗೆ 3 ಕುದುರೆಗಳು. ಹಾಗಾದ್ರೆ 21,870 ಆನೆಗಳು, ಇಷ್ಟೇ ಸಂಖ್ಯೆಯ ರಥಗಳು, ಇದಕ್ಕೆ 3ರಷ್ಟು ಕುದುರೆಗಳು, 65,610 ವ್ಯಾಖ್ಯಾನಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಇಷ್ಟು ಕುದುರೆಗಳಿರ್ಬೇಕು. ಆ ಕುದುರೆಗಳು ಅಂದ್ರೆ ಕುದುರೆಗಳ ಮೇಲೆ ಕುತ್ಕೊಂಡಂತಹ ಯಾವ ರಥಿಕರಿರ್ತಾರೋ, ಆ ಕುದುರೆ ಮೇಲೆ ಸವಾರಿ ಮಾಡಿ ಯುದ್ಧ ಮಾಡೋರು ಯಾರು ಇರ್ತಾರೋ ಅವರು, ಮತ್ತು ಕಾಲಾಳುಗಳು 1,09,000 ಚಿಲ್ಲರೆಯಷ್ಟು ಕಾಲಾಳುಗಳು ಇರಬೇಕು. ಅಂದ್ರೆ ಈ ಆನೆಯ 5ರಷ್ಟು. ಇಷ್ಟು ಸೇರಿದ್ರೆ ಒಂದು ಅಕ್ಷೌಹಿಣಿ ಸೈನ್ಯ. ಕೃಷ್ಣನ ಸೈನ್ಯ ಇಷ್ಟು ದೊಡ್ಡದಾಗಿಲ್ಲ ಇನ್ನು. ಈಗ ಏನ್ ಮಾಡ್ತಾನೆ ಕೃಷ್ಣ? ಯಾವ್ಯಾವ ಪದಾತಿಗಳು, ಕುದುರೆಗಳು, ರಥ, ಆನೆ, ಅದರ ಮೇಲೆ ಕೂತಂತಹ ಮಾವುತರು, ಅದರ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಂತಹ ಯುದ್ಧದಲ್ಲಿ ಕುಶಲನಾದಂತಹ ವ್ಯಕ್ತಿ ಯಾರ್ಯಾರಿದ್ದಾರೋ ಇವರೆಲ್ಲರನ್ನ ಸಂಹಾರ ಮಾಡ್ಬೇಕು. ಇವ್ರೆಲ್ಲರನ್ನ ಖಾಲಿ ಮಾಡಿ ಜರಾಸಂಧ ಒಬ್ಬರನ್ನು ಉಳಿಸಿ ವಾಪಸ್ ಕಳಿಸ್ಬೇಕು. ಜರಾಸಂಧ ಏನ್ ಮಾಡ್ತಾನೆ? ಬಹಳ ಕೋಪದಿಂದ ಇನ್ನಷ್ಟು ಸೈನ್ಯವನ್ನ ತೆಗೆದುಕೊಂಡು ಬರ್ತಾನೆ. ಆಗ ಆ ಸೈನ್ಯವನ್ನು ಮತ್ ನಾಶ ಮಾಡಬಹುದು. ಹನಿಷ್ಯಾಮಿ ಬಲಂ ಹ್ಯೇತದ್ ಭುವಿ ಭಾರಂ ಸಮಾಹಿತಂ ಮಾಗಧೇನ ಸಮಾನೀತಂ ಪಶ್ಯತಾಂ ಸರ್ವಭೂಭೃತಾಂ. ಭೂಮಿಗೆ ಭಾರಭೂತವಾದಂತಹ ಸೈನ್ಯ ಇದು. ಯಾಕೆ? ಎಲ್ಲರೂ ಭಗವದ್ವೇಷಿಗಳು. ಭಗವದ್ವೇಷಿಗಳ ಸೈನ್ಯ ಏನಿದೆಯೋ ಇದು ಭೂತಾಯಿಗೆ ಭಾರವಾದಂತಹದ್ದು. ಇಂತಹ ಸೈನ್ಯವನ್ನ ಉಳಿಸಬಾರದು. ಇಂತಹ ಅಮೋಘವಾದ ಅಪಾರವಾದಂತಹ ಸೈನ್ಯವನ್ನ ಎಲ್ಲರೂ ನೋಡ್ತಾ ಇದ್ದ ಹಾಗೇನೇ ಸಂಹಾರ ಮಾಡಿಬಿಡುತ್ತೇನೆ. ಅಕ್ಷೌಹಿಣೀಭಿಃ ಸಂಖ್ಯಾತಂ ಭಟಾಶ್ವರಥ ಕುಂಜರೈಃ ಮಾಗಧೋಪಿ ನ ಹಂತವ್ಯೋ ಭೂಯಃ ಕರ್ತಾ ಬಲೋದ್ಯಮಂ. ನಾವು ಮರದ ಬೇರನ್ನು ಕಿತ್ತದೇನೆ ಹಾಗೆ ಮೇಲ್ಭಾಗಗಳನ್ನ ಕತ್ತರಿಸಿದರೆ ಮತ್ತೆ ಮರ ಬೆಳೆಯತ್ತಲ್ಲ, ಹಾಗೆ ಈ ಬೇರಿನ ಹಾಗಿರೋನು ಜರಾಸಂಧ. ಇವನನ್ನ ಬದುಕಲಿಕ್ಕೆ ಬಿಟ್ಟು ಉಳಿದ ಎಲ್ಲ ಸೈನ್ಯವನ್ನ ನಾಶ ಮಾಡಿದ್ರು. ನನ್ನ ಮೇಲೆ ಯುದ್ಧ ಮಾಡಬೇಕು ಅನ್ನುವ ಹಗೆಯಿಂದ
ಮತ್ತೆ 100 ಜನ ಸೈನಿಕರನ್ನ ಒಟ್ಟು ಮಾಡಿಕೊಂಡು ಬಂದೇ ಬರ್ತಾನೆ ಇವನು. ಹಾಗಾಗಿ ಈ ಜರಾಸಂಧ ಒಬ್ಬನನ್ನ ಬಿಟ್ಬಿಡ್ತೇನೆ. ಯಾಕೆ? ಭೂಯಃ ಕರ್ತ ಬಲೋದ್ಯಮಂ, ಬೇಕಾದಷ್ಟು ಸೈನ್ಯ ಇದೆ, ಅವರನ್ನು ಕರೆದುಕೊಂಡು ಬರ್ಲಿಕ್ಕೆ ಅಂತ ಇವನನ್ನಷ್ಟು ಬದುಕಿಸಿ ಕಳಿಸ್ತೇನೆ. ಅಲ್ಲ ಯಾಕಪ್ಪ? ಎರಡೆರಡು ಕೆಲಸಗಳು ತಾನೆ. ಬಂದಾಗ ಜರಾಸಂಧನನ್ನು ಹೊಡೆದು ಹೋಗ್ಬಿಟ್ರೆ ಮುಗಿದೋಯ್ತು. ಯುದ್ಧ ಮಾಡ್ಲಿಕ್ಕೆ ಬಂದವನೇ ಜರಾಸಂಧ, ಆ ಜರಾಸಂಧನನ್ನೇ ಹೊಡೆದ್ ಬಿಟ್ರೆ ಮುಗಿದೋಯ್ತು. ಇನ್ನಿರೋ ಆ ಯೋಚನೆಗಳೇನು ಇಲ್ಲಲ್ಲ, ಆರಾಮಾಗಿ ಮಾಡಬಹುದಲ್ಲ ಅಂತಂದ್ರೆ. ಅದಕ್ಕೆ ಕೃಷ್ಣನ ಮಾತು, ನಾನು ಅವತಾರ ಮಾಡಿರೋದು ಯಾವುದಕ್ಕೋಸ್ಕರ? ಭೂಭಾರವನ್ನ ಹರಣ ಮಾಡುವುದಕ್ಕೋಸ್ಕರ. ಏತದರ್ಥೋವತಾರೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತೋನ್ಯೇಷಾಂ ವಧಾಯ ಚ. ಭೂಮಿಯಲ್ಲಿರುವ ದುಷ್ಟ ಕ್ಷತ್ರಿಯರ ಭಾರವನ್ನ ನಾನು ಕಳಿಬೇಕು, ಸಜ್ಜನರ ರಕ್ಷಣೆಯನ್ನು ಮಾಡಬೇಕು, ಉಳಿದವರ ಸಂಹಾರ, ಸಜ್ಜನರ ರಕ್ಷಣೆ. ಇದಕ್ಕೋಸ್ಕರವಾಗಿ ನನ್ನ ಅವತಾರವಾಗಿರೋದು. ಜರಾಸಂಧನ ಬಳಿಯಲ್ಲಿ ಅಪಾರವಾದ ಸಂಪತ್ತಿದೆ, ಸೇನಾ ಸಂಪತ್ತು. ಒಂದು ವೇಳೆ ಈ ಜರಾಸಂಧನನ್ನು ಕೊಂದು ಬಿಟ್ರೆ ಮತ್ತೆ ಅವರನ್ನು ಯುದ್ಧಕ್ಕೆ ಕರೆದುಕೊಂಡು ಬರೋರು ಅಂತ ಯಾರು ಉಳಿಯೋದಿಲ್ಲ. ಆ ದುಷ್ಟರಾದಂತಹ ಕ್ಷತ್ರಿಯರ ಉಪಟಳ ಮತ್ತಷ್ಟು ಜಾಸ್ತಿ ಆಗತ್ತೆ. ದುಷ್ಟರಾದಂತಹ ಕ್ಷತ್ರಿಯರ ಉಪಟಳ ಮತ್ತಷ್ಟು ಹೆಚ್ಚಿಗೆ ಆದಾಗ ಸಜ್ಜನರಿಗೆ ಅವರಿಂದ ತೊಂದರೆಗಳು ಮತ್ತೆ ಪ್ರಾರಂಭವಾಗುತ್ತೆ. ನನ್ನ ಅವತಾರದ ಮೂಲ ಉದ್ದೇಶವೇ ನಿಷ್ಫಲವಾಗಿ ಹೋಗಿಬಿಡುತ್ತೆ. ದುಷ್ಟರನ್ನ ಆದಷ್ಟು ಮಟ್ಟಿಗೆ ನಿರ್ನಾಮ ಮಾಡಬೇಕು. ಅವ್ರ ನಿರ್ನಾಮ ಆಗೋದು ಹೇಗೆ? ಅವ್ರು ಯುದ್ಧಕ್ಕೆ ಬಂದ್ರೆ ತಾನೆ. ಹಾಗಾಗಿ ಅವರು ಯುದ್ಧಕ್ಕೆ ಬರಬೇಕು ಅಂತಂದ್ರೆ ಕರೆದುಕೊಂಡು ಬರೋನು ಒಬ್ಬನು ಬೇಕು. ಯಾರು ಕರೆದುಕೊಂಡು ಬರೋನು? ಜರಾಸಂಧ. ಹಾಗಾಗಿ ಈ ಜರಾಸಂಧನನ್ನ ಬಿಟ್ಟು ಉಳಿದ ಇಡೀ ಸೈನ್ಯವನ್ನು ನಾಶ ಮಾಡ್ತೇನೆ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಬರೀ ಈ ಕೃಷ್ಣಾವತಾರ ಅಷ್ಟೇ ಅಲ್ಲ, ಅನ್ಯೋಪಿ ಧರ್ಮ ರಕ್ಷಾಯೇ ದೇಹ ಸಂಭ್ರಿಯತೆ ಮಯ ವಿರಾಮಾಯ ಧರ್ಮಸ್ಯ ಕಾಲೇ ಪ್ರಭವತಃ ಕ್ವಚಿತ್. ವರಾಹ, ಮತ್ಸ್ಯ, ಈ ಎಲ್ಲ ಅವತಾರಗಳು ಕೂಡ, ನರಸಿಂಹ ಮುಂತಾದ ಅವತಾರಗಳ ಯಾವ್ಯಾವ ಅವತಾರಗಳನ್ನು ನಾನು ತಾಳಿದ್ದೇನೋ ಆ ಪ್ರತಿಯೊಂದು ಅವತಾರಗಳು ಕೂಡ ದುಷ್ಟರ ಶಿಕ್ಷಣಕ್ಕೋಸ್ಕರವಾಗಿಯೇ ಇರುವಂತಹದ್ದು. ಹಾಗಾಗಿ ಈ ಮಗಧಾಧಿಪತಿಯಾದಂತಹ ಜರಾಸಂಧ ಅವನ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಬರಬೇಕು. ಆ ಸೈನ್ಯದ ವಿನಾಶ ಆಗಬೇಕು. ವಿನಾಶಕ್ಕೋಸ್ಕರ ನಾನು ಅವನ ಸೈನ್ಯವನ್ನೆಲ್ಲವನ್ನ ನಾಶ ಮಾಡಿ ಜರಾಸಂಧನನ್ನ ಮಾತ್ರ ಪ್ರಾಣವೊಂದನ್ನ ಬಿಟ್ಟು ಇಡೀ ಅವನ ಸಂಪತ್ತನ್ನ ಕಸಿದು ಅವನನ್ನ ಕಳಿಸ್ತೇನೆ ಅಂತ ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ. ಇದು ಕೃಷ್ಣನ ಅಗಾಧವಾದ ಶಕ್ತಿ. ಏವಂ ಧ್ಯಾಯತಿ ಗೋವಿಂದೇ ಮಗಧಾಧಿಪತಿರ್ಬಲಿ ಮಥುರಾಂ ಸವನೋದ್ಯಾನಾಂ ರುರೋಧ ಬಹು ಸೈನಿಕಃ. ಕೃಷ್ಣ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾಗ ಅತ್ಯಂತ ಬಲಿಷ್ಠವಾದಂತಹ ದೊಡ್ಡ ಸೈನ್ಯ, ಆ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಜರಾಸಂಧ 4 ದಿಕ್ಕಿನಿಂದ ಮಥುರಾ ಪಟ್ಟಣವನ್ನ ಆಕ್ರಮಣ ಮಾಡ್ತಾ ಇದ್ದಾನೆ. ಅದರಲ್ಲಿ ಹೇಳ್ತಾರೆ, ಕಲಿಂಗ, ಚೇಕಿತಾನ, ದಂತವಕ್ತ್ರ, ವಿಧೂರಕ, ಉಲ್ಮಕ, ವೇಣುಧಾರಿ, ಚಾಲ್ವ, ಚೈದ್ಯ ಅಂತ ಅನೇಕ ಜನ ರಾಜರು ಜರಾಸಂಧ ಆದೇಶ ಕೊಟ್ಟ ಹಾಗೆ ಪೂರ್ವದ್ವಾರದಿಂದ ಆಕ್ರಮಣ ಮಾಡ್ತಾ ಇದ್ದಾರೆ. ವಿಂದ, ಅನುವಿಂದರು, ಏಕಲವ್ಯ, ನಾವು ಏಕಲವ್ಯ ಅಂತ ಯಾವ ದ್ರೋಣಾಚಾರ್ಯರ ಶಿಷ್ಯರು ಅಂತ ನಾವು ಸ್ಕೂಲ್ಗಳಲ್ಲಿ ಓದಿರ್ತೇವೋ ಅವರ ಒಂದು ಮುಖವನ್ನಷ್ಟೇ ನಮ್ಮ ಪಾಠಗಳಲ್ಲಿ ಪಠ್ಯಗಳಲ್ಲಿ ಚಿತ್ರಣ ಮಾಡಿರ್ತಾರೆ. ಮಹಾ ದೈತ್ಯ.
ಮಹಾಕೃಷ್ಣ ದ್ವೇಷಿ, ಜರಾಸಂಧನ ಜೊತೆಯಲ್ಲಿ ಸೇರಿಕೊಂಡು ದುಷ್ಕರ್ಮಗಳಿಗೆ ಸಹಕಾರವನ್ನು ಕೊಡ್ತಾ ಇರುವಂತಹ ದುಷ್ಟ ವ್ಯಕ್ತಿಯವನು. ಆ ಏಕಲವ್ಯ ದಕ್ಷಿಣ ದ್ವಾರದಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಪೌಂಡ್ರಕ, ಯುಧಾಮನ್ಯು, ಬೃಹತ್ ಕ್ಷತ್ರ, ಶಲ್ಯ, ಭೂರಿಶ್ರವ ಅನೇಕ ಜನ ರಾಜರು ಜರಾಸಂಧನಿಂದ ನಿಯುಕ್ತರಾಗಿ ಪಶ್ಚಿಮ ದಿಕ್ಕಿನಿಂದ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ದ್ರುಪದ, ಶಿಶುಪಾಲ, ತ್ರಿಕರ್ತ, ಜಯದ್ರಥ, ಶಕುನಿ, ಅನೇಕ ಜನ ಉತ್ತರ ದ್ವಾರದಿಂದ ಬರ್ತಾ ಇದ್ದಾರೆ. ಇದರಲ್ಲಿ ಒಂದು ಹೆಸರು ಕೇಳಿ ಬರೋದು ದ್ರುಪದ ರಾಜ. ಯಾಕಪ್ಪ ಈ ದ್ರುಪದ ರಾಜ ಬರ್ತಾ ಇದ್ದಾನೆ? ಕೃಷ್ಣನ ಭಕ್ತ ತಾನೇ ಇವನು. ಯಾಕೆ ಅಂತಂದ್ರೆ ಮುಂದೆ ದ್ರುಪದ ರಾಜನ ಮಗಳನ್ನೇ, ದ್ರೌಪದಿಯನ್ನೇ ಪಾಂಡವರಿಗೆ ಕೊಟ್ಟು ವಿವಾಹ ಮಾಡುವಂತಹದ್ದು. ಹಾಗಿದ್ದಾಗ ಅಂತಹ ದ್ರುಪದನನ್ನ ಈ ಜರಾಸಂಧನ ಜೊತೆಯಲ್ಲಿ ಸೇರಿಕೊಂಡು ಈ ಕೃಷ್ಣ ಎದುರಿಸಬೇಕಾದ ಪ್ರಸಂಗ ಯಾಕೆ ಬಂತು? ಕೆಲವೊಂದಿಷ್ಟು ಜನ ಕೃಷ್ಣನ ಮಹತ್ವವನ್ನು ತಿಳಿಯದೇ ಇರುವಂತವರು, ಜರಾಸಂಧನ ಪ್ರಭಾವಕ್ಕೊಳಗಾಗಿ ಬಿಟ್ಟವರು, ಜರಾಸಂಧನ ಆಕ್ರಮಣದಿಂದ ಬಹಳ ವ್ಯಥಗೊಂಡು ಬಿಟ್ಟಿದ್ದಾರೆ. ಜರಾಸಂಧನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮಗೆ ಉಳಿಗಾಲವೇ ಇಲ್ಲ ಅಂತ ತಿಳಿದುಕೊಂಡು ಅನಿವಾರ್ಯವಾಗಿ ಜರಾಸಂಧನ ಜೊತೆಯಲ್ಲಿ ಸೇರಿಕೊಂಡು ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತಿದ್ದಾರೆ. ಅಂತಹವರನ್ನೆಲ್ಲ ಮಟ್ಟ ಹಾಕಬೇಕು. ಮೊದಲಿಗೆ ಕೃಷ್ಣನ ಪ್ರಭಾವ ಏನು ಅಂತ ಗೊತ್ತಿಲ್ಲ, ಅದರಿಂದ ಜರಾಸಂಧನ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ದ್ರುಪದ ಮುಂತಾದವರೆಲ್ಲರೂ. ಮುಂದೆ ಕ್ರಮೇಣ ಅವರು ಕೃಷ್ಣನ ಜೊತೆಯಲ್ಲಿ ಸೇರ್ತಾರೆ. ಅದು ಈ ಕೊನೆಯ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ, 18 ದಿವಸದ ಯುದ್ಧದ ಸಂದರ್ಭದಲ್ಲಿ ದ್ರುಪದ ಇವರೇ ಕೆಲವೊಂದಿಷ್ಟು ಜನ ದೊಡ್ಡ ಸಮುದ್ರದ ಅಲೆಗಳು, ಸುನಾಮಿ ಬರ್ತಾ ಇದ್ದಾಗತ್ತೋ ಅದರಂತೆ ಈ ಎಲ್ಲ ಸೈನಿಕರು ಕೂಡ ಸಿದ್ಧರಾಗಿ ಗರ್ಜನೆಯನ್ನು ಮಾಡ್ತಾ, ಶಂಖ ಧ್ವನಿಗಳನ್ನ ಮಾಡ್ತಾ, ನಗಾರಿ ಅವು ಇವು ಎಲ್ಲ ಜೋರಾಗಿ ಬಾರಿಸ್ಕೊಂಡು ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತಿದ್ದಾರೆ. ಸಾಮಾನ್ಯರಾದ ರಾಜರಾದರೆ 4 ದಿಕ್ಕುಗಳಿಂದಾಗಿ ತಮ್ಮ ಸೈನ್ಯ ಆಕ್ರಮಣಕ್ಕೆ ಒಳಗಾಗಿದೆ ಅಂತ ಗೊತ್ತಾದಾಗ, ತಮ್ಮ ಇಡೀ ರಾಜಧಾನಿಯ ಆಕ್ರಮಣಕ್ಕೊಳಗಾಗಿದೆ ಅಂತ ಗೊತ್ತಾದಾಗ ಧೈರ್ಯಗುಂದಿ ತಮ್ಮ ಸೈನ್ಯ ಶರಣಾಗತವಾಗಿದೆ, ನಿನ್ನ ಅಧೀನದಲ್ಲಿದ್ದೇವೆ ಅಂತ ಜಯಪತ್ರವನ್ನು ಬೇಕಾದ್ರೂ ಕೊಟ್ಬಿಡ್ತಾರೆ. ಆದರೆ ಕೃಷ್ಣ ಇವ್ರು ಯಾವ ಬೆದರಿಕೆಯ ಕೂಗಿಗೂ ಕೂಡ ಕುಂದಲೇ ಇಲ್ಲ, ಎದೆಗುಂದಲೇ ಇಲ್ಲ. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನ ಕೊಡ್ತಾರೆ. ನರಿಗಳೆಲ್ಲ ಗುಂಪು ಗುಂಪಾಗಿ ಸೇರ್ಕೊಂಡು ಜೋರಾಗಿ ಕಿರಿಚ್ತಾ ಇರತ್ವೆ. ಸಿಂಹ ಅದರ ಮಧ್ಯದಲ್ಲಿದ್ರು ಗಂಭೀರವಾದ ನಡಿಗೆಯನ್ನ ಹೊಂದಿ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇರತ್ತೆ. ಈ ನರಿಗಳ ಕೂಗಿಗೆ ಅದು ಹೆದರೋದೇ ಇಲ್ಲ. ಅದರಂತೆ ಇವರೆಲ್ಲ ಆಕ್ರಮಣ ಮಾಡಿದ್ದಾರೆ ನಿಜ, ಆದರೂ ಯಾವ ಆಕ್ರಮಣಕ್ಕೂ ಕೂಡ ಬೆದರದೇನೆ ಸಿಂಹಗಳ ಮಧ್ಯದಲ್ಲಿ, ನರಿಗಳ ಮಧ್ಯದಲ್ಲಿ ಸಿಂಹ ಕೃಷ್ಣನಿದ್ದಾರೆ. ಯಾವಾಗ ಈ ಯುದ್ಧಕ್ಕೆ ಎಂದು ಸಿದ್ಧರಾಗಿದ್ದಾರೆ ಆವಾಗ ಆಕಾಶ ಮಾರ್ಗದಿಂದ ಕೃಷ್ಣ 2 ರಥಗಳು, ಸಾರಥಿಗಳು ಇವರು ಸೇರಿಕೊಂಡು ಆ 2 ರಥಗಳು ಆಕಾಶದಿಂದ ಇಳಿದುಕೊಂಡು ಬರ್ತಾ ಇವೆ. ಅದರಲ್ಲಿ ಬೇಕಾದಷ್ಟು ಯುದ್ಧ ಸಾಮಗ್ರಿಗಳು, ಅಕ್ಷಯವಾದಂತಹ ಯುದ್ಧ ಸಾಮಗ್ರಿಗಳು ತೆಗೆದು ಹೊಡಿತಾ ಇದ್ರೆ ಖಾಲಿನೇ ಆಗೋದಿಲ್ಲ. ಆ ತರದ ಅನ್ಲಿಮಿಟೆಡ್ ಆದಂತಹ ವೆಪನ್ಸ್ಗಳು, ಆಯುಧಗಳು ಆ ರಥದಲ್ಲಿ ತುಂಬಿತು. ಅಂತಹ 2 ರಥಗಳು ಕೃಷ್ಣನ
ಕೇಳ್ತಿಲ್ಲ ಗುರುಗಳೇ. ವಾಯ್ಸ್ ನಿಂತೋಯ್ತು ಗುರುಗಳೇ. ಹಾ ಹಾ ಅದು ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಈಗ ಕೇಳಿಸ್ತಾ ಇದೆಯಾ? ಹೌದು ಗುರುಗಳೇ, ಕೇಳಿಸ್ತಾ ಉಂಟು. ಹಾ ಸರಿ. ತೇ ನಿರುದ್ಧ್ಯ ಚತುರ್ದ್ವಾರಾಣಿ ಉದ್ವೇಲಾಂಬೋಧಿ ಸನ್ನಿಭಾಃ ಸಿಂಹನಾದಂಚ ಕುರುವಂತೋ ದದ್ಮುಃ ಶಂಖಾನನೇಕಷಃ. ಜೋರಾಗಿ ನಗಾರಿ ಇದನ್ನೆಲ್ಲ ಹೊಡೆದು ಇಡೀ ನಗರದ 4 ದಿಕ್ಕುಗಳಿಂದ ಇವರನ್ನು ಆಕ್ರಮಿಸಿಕೊಂಡು ನಿಲ್ತಾ ಇದ್ದಾರೆ. ಆದರೆ ನಿಶಮ್ಯ ಕೃಷ್ಣೋ ನ ಚಚಾಲ ಚೇತಸ ಸೃಗಾಲ ಘೋಷಂ ಮೃಗರಾಡಿವೋದ್ಧತಃ. ಈ ಮಾತುಗಳನ್ನು ಕೇಳಿ ಕೃಷ್ಣನು ಲವಲೇಶದಷ್ಟು ಕುಂದಲಿಲ್ಲ, ಅಲಗಲಿಲ್ಲ, ಮನಸ್ಸಿನಿಂದ ಚಾಂಚಲ್ಯವನ್ನು ಹೊಂದಲಿಲ್ಲ. ಅದು ಹೇಗೆ? ಸೃಗಾಲ ಘೋಷಂ ಮೃಗರಾಡಿವೋದ್ಧತಃ. ಸೃಗಾಲ ಘೋಷ, ಸೃಗಾಲ ಅಂತಂದ್ರೆ ಸಂಸ್ಕೃತದಲ್ಲಿ ನರಿ. ನರಿಯ ದೋರಾದ ಧ್ವನಿಯನ್ನು ಕೇಳಿ ಸಿಂಹ ಏನಾದರೂ ವ್ಯತ್ಯಾಸವಾಗತ್ತೇನೋ? ಆಗೋದಿಲ್ಲ. ಅದರಂತೆ ಕೃಷ್ಣ ಇದು ಯಾವ ಧ್ವನಿಗೂ ಕೂಡ ತನ್ನ ಮನಸ್ಸನ್ನ, ಚಿತ್ತದ ವಿಕ್ಷೇಪವನ್ನ ಹೊಂದದೇನೆ ದೃಢವಾಗಿ ನಿಂತಿದ್ದಾನೆ. ಏತಸ್ಮಿನ್ನೇವ ಕಾಲೇತು ಗಗನ ಸೂರ್ಯವರ್ಚಸೌ ರಥಾ ಉಪಸ್ಥಿತೌ ಸದ್ಯಃ ಸಸೂತೌ ಸಪರಿಚ್ಛದೌ. ಇದೇ ಸಮಯದಲ್ಲಿ ಆಕಾಶದಿಂದ ಪ್ರಕಾಶಮಾನವಾಗಿರುವಂತಹ 2 ರಥಗಳು ಕೃಷ್ಣನ ಬಳಿಯಲ್ಲಿ ಬಂದು ನಿಂತುಕೊಳ್ತಾ ಇವೆ. ಅವುಗಳಲ್ಲಿ ಸಾರಥಿಗಳು, ಯುದ್ಧ ಸಾಮಗ್ರಿಗಳು ಇವೆಲ್ಲವೂ ತುಂಬಿಕೊಂಡಿವೆ. ಏನೇನು ಆಯುಧಗಳಿತ್ತು? ಕೃಷ್ಣನ ಇಚ್ಛೆಯಿಂದ ಅವನ ಮೂಲ ರೂಪದಲ್ಲಿದ್ದಂತಹ ದಿವ್ಯ ಆಭರಣಗಳು ಯಾವುದಿವೆಯೋ ಆ ಆಭರಣಗಳು, ಆಯುಧಗಳು, ಸುದರ್ಶನ ಚಕ್ರ ಇವೆಲ್ಲವೂ ಆ ಯುದ್ಧದಲ್ಲಿ ಈ ಯುದ್ಧಕ್ಕೆ ಅಂತ ತಂದು ನಿಲ್ಲಿಸಿದಂತಹ ರಥದಲ್ಲಿ ಕಾಣಿಸ್ತಾ ಇದೆ. ಆಯುಧಾನಿ ಚ ದಿವ್ಯಾನಿ ಪುರಾಣಾನಿ ಯದೃಚ್ಛಯ ಚಕ್ರಂ ಸುದರ್ಶನಂ ಘೋರಂ ಸಹಸ್ರಾರಂ ಮನೋರಮಂ ಗದಾ ಕೌಮೋದಕಿ ಗುರುವೇ ನಾಮ್ನಾ ಕೌಮೋದಕಿ ಶುಭಾ ತ್ರಿನತಂ ಕಾರ್ಮುಕ ಶ್ರೇಷ್ಠಂ ಶಾರ್ಂಗಧನ್ವಂ ಗುಣಾನ್ವಿತಂ. ಕುಮೋದಕ, ಭೂಮಿಗೆ ಆನಂದಕರವಾದಂತಹ ಶ್ರೀಹರಿಯ ಭಾರವಾದಂತಹ ಗದೆಯನ್ನ ಕೌಮೋದಕಿ ಅಂತ ಕರೀತಾರೆ. ಆ ಕೌಮೋದಕಿ ಗದೆ, ಶಾರಂಗ ಧನುಸ್ಸು, ನಂದಕ ಅನ್ನುವ ಖಡ್ಗ, ಅಕ್ಷಯವಾದಂತಹ ಬತ್ತಳಿಕೆಗಳು, ಅದರ ಜೊತೆಯಲ್ಲಿ 4 ಕುದುರೆಗಳು. ತುರಗ ಶೈಭ್ಯ ಸುಗ್ರೀವ ಮೇಘ ಪುಷ್ಪ ಬಲಾಹಕಾಃ ಅಲಂಚ ಬಲಭದ್ರಸ್ಯ ಮುಸಲಂಚ ದೃಢಂ ಗುರು. ಬಲರಾಮನಿಗೆ ಭಾರವಾದಂತಹ ಹಲಾಯುಧಗಳು, ಹಲ ಅಂತಂದು ಹೇಳಿದರೆ ನೇಗಿಲು, ಮುಸಲ ಅನ್ನುವ ಆಯುಧಗಳು, ಇವೆಲ್ಲ ಬಲರಾಮನಿಗೆ ಅಂತ. ಒಂದು ಕೃಷ್ಣನಿಗೆ, ಒಂದು ಬಲರಾಮನಿಗೆ. ಈಗ ಆಯುಧಗಳೆಲ್ಲ ಬಂದು ಕೃಷ್ಣ ಬಲರಾಮರಿಗೆ ಕೊಡ್ತಾ ಇದ್ದಾರೆ. ಅವು ಕೃಷ್ಣ ಬಲರಾಮರ ಎದುರಿನಲ್ಲಿ ಬರ್ತಾ ಇದೆ. ಬಲರಾಮನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಬಲರಾಮ ಅಣ್ಣ, ನಿನ್ನ ಆಶ್ರಯದಲ್ಲಿ ಎಲ್ಲ ಯಾದವರಿದ್ದಾರೆ. ಈ ಯಾದವರ ರಕ್ಷಣೆಗೋಸ್ಕರವಾಗಿ ಈ ರಥ ಆಯುಧಗಳೆಲ್ಲವೂ ಬಂದಿವೆ. ಈ ರಥವನ್ನೇರಿ ನಾವು ಇಡೀ ಆ ಸೈನ್ಯವನ್ನ ನಾಶ ಮಾಡೋಣ ಅಂತ ಹೇಳಿ ಅವರಿಬ್ರು ಯುದ್ಧಕ್ಕೆ ಅಂತ ಸಿದ್ಧರಾಗ್ತಾ ಇದ್ದಾರೆ. ಪಾಶ್ಚಾರ್ಯ ವ್ಯಸನಂ ಪ್ರಾಪ್ತಂ ಯದೂನಾಂ ತ್ವಾವತಾಂ ಪ್ರಭೋ ಏಷತೆ ರಥ ಆಯಾತೋ ದೈತಾನ್ಯಾಯುಧಾನಿ ಚ. ನಿನ್ನ ಆಸರೆಯಲ್ಲಿರುವಂತಹ ಯದುಗಳಿಗೆ ದೊಡ್ಡ ಸಂಕಷ್ಟ ಬಂದಿದೆ. ಈ ಜರಾಸಂಧ ದುಷ್ಟನಾದಂತಹ ವ್ಯಕ್ತಿ, ನಾವು ಕಂಸನನ್ನು ಕೊಂದಿದ್ದೇವೆ ಅಂತ ತಿಳಿದು ನಮ್ಮ ಯಾದವ ಸೇನೆಯನ್ನ, ಯಾದವರ ಕುಲವನ್ನು ನಾಶ ಮಾಡಬೇಕು ಅಂತ ಇಲ್ಲಿ ಸೇರಿದ್ದಾನೆ. ನಮ್ಮ ಯುದ್ಧಕ್ಕೋಸ್ಕರ ಸಹಕಾರವಾಗ್ಲಿ ಅಂತ ದೇವಲೋಕದಿಂದ ರಥಗಳು ಬಂದಿವೆ. ಅಣ್ಣ, ನಾನು ನೀನು ಇಬ್ರು ಚೆನ್ನಾಗಿ ಯುದ್ಧವನ್ನು ಮಾಡಿ ಯಾದವರ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದ. ಯಾನಮಾಸ್ಥಾಯ ಜಹ್ಯೇತದ್ ವ್ಯಸನಾತ್ ಸ್ವಾನ್ ಸಮುದ್ಧರ ಏತದರ್ಥಂ ಹಿ ನೌ ಜನ್ಮ ಸಾಧೂನಾಂ ಈಶ ಸತ್ಕೃತಂ.
ನಮ್ಮ ಅವತಾರಗಳಾಗಿರೋದೇ ಇದಕ್ಕೋಸ್ಕರ, ದುಷ್ಟರ ಶಿಕ್ಷಣವನ್ನು ಮಾಡಿ ಶಿಷ್ಟರ ರಕ್ಷಣೆಗೋಸ್ಕರ ನಮ್ಮ ಅವತಾರವಾಗಿದೆ. ಹೀಗಾಗಿ ನಾವು ಯುದ್ಧಕ್ಕೆ ಅಂತ ಸಿದ್ಧನಾಗೋಣ ಅಂತ ಹೇಳಿದಾಗ 23 ಅಕ್ಷೋಹಿಣಿ ಸೈನ್ಯದಷ್ಟು ಈ ದೊಡ್ಡದಾದಂತಹ ಸೈನ್ಯ ಇದೆ. ಆ ಸೈನ್ಯವನ್ನು ನಾಶ ಮಾಡಲಿಕ್ಕೆ ಅಂತ ಇಬ್ಬರು ಸಿದ್ಧರಾಗಿ ನಿಂತಿದ್ದಾರೆ. ಅನೇಕ ಶ್ರೇಷ್ಠರಾದ ಯಾದವರಿದ್ದಾರೆ. ಅವ್ರ ಚಿಕ್ಕ ಸೈನ್ಯ. ಅರಮನೆಯಿಂದ ಹೊರಡುವಾಗ ಯಾದವರಿಗೆಲ್ಲ ಹೇಳ್ತಾ ಇದ್ದಾನೆ, ಈ ನಗರದಲ್ಲಿ 4 ದ್ವಾರಗಳಿವೆ. ಆ ದ್ವಾರವನ್ನ ದಾಟಿ ಬರದೇ ಇರುವ ಹಾಗೆ ಆ ಬಾಗಿಲುಗಳನ್ನು ಗಟ್ಟಿಯಾಗಿ ಭದ್ರ ಮಾಡಿ ಹೊರಗಡೆಯಲ್ಲಿ ಬಂದಂತಹ ಶತ್ರುಗಳೆಲ್ಲರನ್ನ ನಿಗ್ರಹ ಮಾಡ್ರಿ ಅಂತ ಆದೇಶ ಕೊಡ್ತಾ ಇದ್ದಾನೆ. ಅದರಲ್ಲಿ ಯಾವ್ಯಾವ ದ್ವಾರಗಳಿಗೆ ಯಾರ್ಯಾರನ್ನು ಕಳಿಸ್ತಾ ಇದ್ದಾನೆ. ವಸುದೇವ, ನಿಷಠ, ಕೃತವರ್ಮ, ಉದ್ಧವ ಇವರೆಲ್ಲರೂ ಪೂರ್ವದ್ವಾರದ ಮುಖಾಂತರವಾಗಿ ಹೊರಗಡೆಯಲ್ಲಿ ಕಳಿಸಿ ಅವರ ಸೈನ್ಯದ ಮುಖಾಂತರವಾಗಿ ಪೂರ್ವದ್ವಾರವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಸುಧಾಮ, ಪೃಥು, ವಿಪೃಥು ಇವರನ್ನ ದಕ್ಷಿಣ ದ್ವಾರದ ಮುಖಾಂತರವಾಗಿ ಕಳಿಸಿದ್ದಾನೆ. ಸಾತ್ಯಕಿ, ಗದ, ಪ್ರಸೇನ, ಅಕ್ರೂರ ಇವರೆಲ್ಲರೂ ಪಶ್ಚಿಮ ದ್ವಾರದ ಮುಖಾಂತರವಾಗಿ ತಮ್ಮ ನಗರವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಹೊರಟಿದ್ದಾರೆ. ಇವರೆಲ್ಲ ಯುದ್ಧದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಯುದ್ಧದ ಕಷ್ಟಗಳನ್ನ ಸಹಿಸಿಕೊಂಡು ಶತ್ರುಗಳನ್ನ ನಾಶ ಮಾಡುವಂತಹ ಸಾಮರ್ಥ್ಯ ಉಳ್ಳವರು, ಆ ನೋವನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವರು. ಇನ್ನ ಕೃಷ್ಣ ದಾರುಕ ಅನ್ನುವ ತನ್ನ ಸಾರಥಿಯ ಜೊತೆಯಲ್ಲಿ ಆ ರಥವನ್ನು ಏರಿ ಯುದ್ಧಕ್ಕೆ ಅಂತ ನಿಂತುಕೊಂಡಿದ್ದಾನೆ. ಬಲರಾಮನು ಇನ್ನೊಂದು ರಥವನ್ನು ಏರಿಕೊಂಡು ನಿಂತಿದ್ದಾನೆ. ಇವರಿಬ್ರು ಉತ್ತರ ದ್ವಾರದಿಂದ ಹೊರಡ್ತಾ ಇದ್ದಾರೆ. ದೊಡ್ಡ ಶಂಖವನ್ನ ಊದ್ತಾ ಇದ್ದಾರೆ. ಕೃಷ್ಣ ತನ್ನ ಸಾರಥಿಯಾದಂತಹ ದಾರಕನಿಗೆ ಹೇಳ್ತಾ ಇದ್ದಾನೆ, ಈ ಶಿಶುಪಾಲ, ಜರಾಸಂಧ ಇವರೆಲ್ಲ ಎಲ್ಲಿ ನಿಂತಿದ್ದಾರಲ್ಲ ಅವ್ರ ಕಡೆಯಲ್ಲಿ ಹೋಗಿ ನನ್ನ ರಥವನ್ನು ನಿಲ್ಲಿಸೋ ಅಂತ ಹೇಳಿ ಅಲ್ಲಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ. ಆವಾಗ ಯಾಕೆ ಅಂತಂದ್ರೆ ಈ ಹಸಿವಾಗಿ ಬಂದವರಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಬೇಕು. ಬಾಯಾರಿ ಬಂದವರಿಗೆ ಹೊಟ್ಟೆ ತುಂಬ ಬಾಯಾರಿಕೆ ನೀಗುವಷ್ಟು ನೀರನ್ನು ಕುಡಿಸ್ಬೇಕು. ದಣಿದು ಬಂದವರಿಗೆ ವಿಶ್ರಾಂತಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೆ ಯುದ್ಧಕ್ಕೆ ಬಂದಂತಹ ಕ್ಷತ್ರಿಯರನ್ನ ಸಮಾಧಾನ ಮಾಡ್ಲಿಕ್ಕಿರುವಂತಹ ಒಂದು ಮಾರ್ಗ ಯಾವುದು ಅಂತಂದ್ರೆ ಬಾಣಗಳಿಂದ ಚೆನ್ನಾಗಿ ಅವರನ್ನು ಹೊಡಿಬೇಕು. ಆವಾಗ ಎದುರಿನಲ್ಲಿರುವಂತಹ ವೀರರಿಗೆ ಸಂತೋಷ ಕೊಡುತ್ತೆ. ಅವರು ಮತ್ತಷ್ಟು ಪ್ರಚೋದಿತರಾಗಿ ಯುದ್ಧಕ್ಕೆ ಅಂತ ಸಿದ್ಧರಾಗ್ತಾರೆ. ಹೀಗೆ ಆ ಶಿಶುಪಾಲ, ಜರಾಸಂಧ ಇವರೆಲ್ಲ ಬರ್ತಾ ಇದ್ದಾರಲ್ಲ, ಆ ಕಡೆಯಲ್ಲಿ ನನ್ನ ರಥವನ್ನು ಬಿಡು, ನಾನು ಆ ಕಡೆಯಲ್ಲಿ ಹೋಗಿ ಅವರನ್ನು ಎದುರಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಈಗ ಕೃಷ್ಣ ಹೇಳಿದಾಗ ದಾರಕ ಕೃಷ್ಣ ಹೇಳಿದ ಹಾಗೆ ಆ ದಿಕ್ಕಿನಲ್ಲಿ ಸೈನ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸಿಂಹನಾದ ಅವರ ಶಂಖ ಧ್ವನಿಗಳಿಗೆ ಶತ್ರುಗಳ ಪಾಳಯದಲ್ಲಿದ್ದಂಥ ಎಲ್ಲ ಈ ಇವರಿದ್ದಾರಲ್ಲ ಸೈನಿಕರು, ಅವರ ಎದೆ ನಡಗಿ ಹೋಗ್ತಾ ಇದೆ. ಅನೇಕ ಜನ ರಾಜರ ಜೊತೆಯಲ್ಲಿ ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ ಎಲ್ಲ ದಿಕ್ಕುಗಳಲ್ಲೂ ಕೂಡ ಯುದ್ಧ ನಡೀತಾ ಇದೆ. ಎಲ್ಲರೂ ಅವರು ಇವರನ್ನ ಸೋಲಿಸಬೇಕು ಅಂತ ಹೋರಾಡಿದರೆ ಯದುವೀರರಾದಂಥ ಇವರು ತಮ್ಮ ಅಳಿವು ಉಳಿವಿನ ಪ್ರಶ್ನೆ, ಅದಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನು ಬಲಿಯಾಗಿ ಕೊಟ್ಟು ಯುದ್ಧಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಯಾದವ ಶ್ರೇಷ್ಠನಾದಂತಹ ಕೃಷ್ಣ, ಶಿಶುಪಾಲ, ಜರಾಸಂಧ ಇವರೆಲ್ಲ ಇರುವಂತಹ ಸ್ಥಳದಲ್ಲಿ ಬಂದು ನಿಂತಿದ್ದಾರೆ. ರಾಮಕೃಷ್ಣರನ್ನು ನೋಡಿ ತನ್ನ ಇಡೀ ಸೈನ್ಯ ಏನಿದೆಯೋ ಅದನ್ನು ಇಲ್ಲೇ ಕರೆಸಿಕೊಂಡು ಅವರನ್ನು ಸುತ್ತುವರಿದು ಯುದ್ಧಕ್ಕೆ ಅಂತ ಜರಾಸಂಧ ಸಿದ್ಧನಾಗಿ ನಿಂತಿದ್ದಾನೆ. ಮುಂದೆ ಜರಾಸಂಧ ಇವರಿಗೂ ಯುದ್ಧ ಪ್ರಾರಂಭವಾಗತ್ತೆ. ಆ ಯುದ್ಧದ ಘಟನೆಗಳನ್ನ ಮತ್ತೆ ನಾಳೆಯ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಎಷ್ಟು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.